ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ನಲ್ಲಿ ಸಚಿವರಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಲೋಕ ಸಮರಕ್ಕೆ ಧುಮುಕುವಂತೆ ಹಲವು ಸಚಿವರಿಗೆ ಒತ್ತಡ ಹಾಕಲಾಗ್ತಾ ಇದೆ. ರಾಜ್ಯ ಬಿಟ್ಟು ಕೇಂದ್ರದತ್ತ ಮುಖ ಮಾಡ್ತಾರಾ ಹಾಗಾದ್ರೆ ಸಚಿವರು? ಈಗಾಗಲೇ ರಾಜ್ಯದಲ್ಲಿ ಸಚಿವಗಿರಿ ಅನುಭವಿಸ್ತಾ ಇರುವಂತಹ ಸಚಿವರು ಎಲ್ಲೆಲ್ಲಿ ಅಭ್ಯರ್ಥಿ ಕೊರತೆ ಇರುತ್ತೋ ಅಲ್ಲಿ ಸಚಿವರೇ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಹೇಳಿದೆ. ಆದರೆ ಇದಕ್ಕೆ ಸಚಿವರು ಮನಸ್ಸು ಮಾಡ್ತಾರಾ? ಸಚಿವ ಸ್ಥಾನ ಬಿಡೋಕ್ಕೂ ಸಿದ್ಧರಿಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ, ನಮಗೆ ಬೇಡ, ನಮ್ಮವರಿಗೆ ಕೊಡಿ ಅಂತ ಸಚಿವರು ಷರತ್ತು ಹಾಕಿದ್ದಾರಂತೆ. ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಹತ್ತಾರು ಲೆಕ್ಕಾಚಾರಗಳು ನಡೀತಾ ಇದೆ. ಸಚಿವರ ಮಕ್ಕಳ ರಂಗ ಪ್ರವೇಶಕ್ಕೆ ವೇದಿಕೆ ಕಲ್ಪಿಸೋದಿಕ್ಕೆ ಸಚಿವರುಗಳು ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತಾ ಇರೋದು ಬೇರೆ. ಎಲ್ಲೆಲ್ಲಿ ಅಭ್ಯರ್ಥಿ ಕೊರತೆ ಆಗುತ್ತೋ ಅಲ್ಲಿ ಸಚಿವರು ನಿಲ್ಬೇಕು ಅಂತ. ಆದ್ರೆ ಸಚಿವರುಗಳು ಮನಸ್ಸು ಮಾಡ್ತಾ ಇಲ್ಲ, ಮಕ್ಕಳ ಮೊರೆ ಹೋಗ್ತಿದ್ದಾರೆ. ಕೆಲವೆಡೆ ಸಚಿವರ ಸ್ಪರ್ಧೆಗೆ ಅನಿವಾರ್ಯತೆಯನ್ನ ಸೃಷ್ಟಿಸಿದ ಹೈಕಮಾಂಡ್ 10ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಮಕ್ಕಳನ್ನ ಅಖಾಡಕ್ಕಿಳಿಸಲು ಸಿದ್ಧತೆ ನಡೀತಾ ಇದೆ. 10ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೊರತೆ ಇದೆ. ಹಾಗಾಗಿ ಮಕ್ಕಳನ್ನ ಅಖಾಡಕ್ಕಿಳಿಸಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ. ಸಚಿವರಾಗಿದ್ದಾಗಲೇ ಮಕ್ಕಳಿಗೆ ರಾಜಕೀಯ ನೆಲೆ ಕಲ್ಪಿಸಲು ಸ್ಕೆಚ್ ಹಾಕ್ತಾ ಇದ್ದಾರೆ ಸಚಿವರು. ಮಕ್ಕಳು, ಪತ್ನಿ, ಸಹೋದರರಿಗೆ ಟಿಕೆಟ್ ಕೊಡಲು ಹಾಗಾದ್ರೆ ಹೈಕಮಾಂಡ್ ಒಪ್ಪುತ್ತಾ ಅನ್ನುವ ಪ್ರಶ್ನೆ ಇದೆ. ಹೈಕಮಾಂಡ್ ಹೇಳ್ತಾ ಇರೋದೇನು? ನೀವು ಸಚಿವರುಗಳೇ ಸ್ಪರ್ಧೆಯನ್ನ ಮಾಡಿ ಅಂತ. ನಾವು ಗಮನಿಸ್ತಾ ಇದ್ದೀವಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ ಅಂತ. ಬೆಳಗಾವಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧಿಸಿದ್ರೆ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಸ್ಪರ್ಧೆಗೆ ಅವ್ರು ನಿರಾಕರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈಗಷ್ಟೇ ಸರ್ಕಾರ ಬಂದು 8-9 ತಿಂಗಳಾಗಿದೆ, ಸಚಿವಗಿರಿ ಇದೆ, ಅದನ್ನ ಅನುಭವಿಸ್ತಾ ಇದ್ದೀವಿ. ಈಗಲೇ ಚುನಾವಣೆ ಫೇಸ್ ಮಾಡಿದ್ರೆ ಹೇಗೆ? ಪುತ್ರಿ ಪ್ರಿಯಾಂಕಾರನ್ನ ಕಣಕ್ಕಿಳಿಸಬೇಕು ಅಂತ ಇದ್ದಾರೆ. ಪುತ್ರಿಯ ರಾಜಕೀಯ ಶುಭಾರಂಭ ಗೆಲುವಿನೊಂದಿಗಾಗ್ಲಿ ಎನ್ನುತ್ತಿರುವ ತಂದೆ ಸತೀಶ್ ಜಾರಕಿಹೊಳಿ. ಇದು ಸತೀಶ್ ಜಾರಕಿಹೊಳಿ ಅವರ ಅಭಿಪ್ರಾಯ. ಹೀಗಾಗಿ ಈ ಬಾರಿ ಮಗಳ ಸ್ಪರ್ಧೆ ಬೇಡ ಅಂತ ಸತೀಶ್ ಜಾರಕಿಹೊಳಿ ಅಂತಿದ್ದಾರೆ. ಮಗಳ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನುವಂತಹ ಚರ್ಚೆ ಇದೆ. ಒಂದು ಕಡೆ ಬೇಡ ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರೇ ಸ್ಪರ್ಧೆ ಮಾಡ್ತಾರಾ? ಗೊತ್ತಿಲ್ಲ ಯಾವ ರೀತಿಯ ನಿರ್ಧಾರಕ್ಕೆ ಬರ್ತಾರೆ ಅಂತ. ಸತೀಶ್ ಜಾರಕಿಹೊಳಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ಸ್ಪರ್ಧೆಗೆ ನಿರಾಕರಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚಿತ್ರಣ. ಆದರೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನನ್ನು ಕೂಡ ಕಣಕ್ಕಿಳಿಸೋದಿಕ್ಕೆ ತೀರ್ಮಾನ ಆಗ್ತಾ ಇದೆ. ಇನ್ನು ಬೆಳಗಾವಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್. ಹೀಗಾಗಿನೇ ಸೋದರ, ಈಗಾಗಲೇ ನಾವು ನೋಡಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೋದರ ಚನ್ನರಾಜ್ ಹಟ್ಟಿಹೊಳಿ ಪರಿಷತ್ ಸದಸ್ಯರಾಗಿದ್ದಾರೆ. ಈಗ ಮಗನನ್ನ ಎಂಪಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆ ಮೂಲಕ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ತಯಾರಿ ಆಗ್ತಾ ಇದೆ. ಆದ್ರೆ ಮೃಣಾಲ್ ಸ್ಪರ್ಧೆ ಬಗ್ಗೆ ಹೆಚ್ಚು ಒಲವನ್ನ ಹೈಕಮಾಂಡ್ ತೋರಿಲ್ಲ. ಹಾಗಾಗಿ ಇಲ್ಲೂ ಸಹ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಮೃಣಾಲ್ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಅಥವಾ ಬೇರೆ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ? ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಪುತ್ರನನ್ನ ರಾಜಕೀಯದಲ್ಲಿ ಇಳಿಸೋದಕ್ಕೆ ತಮ್ಮದೇ ರೀತಿಯಾದಂತಹ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಲೋಕಸಭಾ ಕ್ಷೇತ್ರ ಅದು ಬೀದರ್. ಬೀದರ್ನಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಬೀದರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಪ್ರಬಲ ಸ್ಪರ್ಧಿಗಳಿಲ್ಲ, ಅಭ್ಯರ್ಥಿಗಳಿಲ್ಲ. ಹೀಗಾಗಿ ಸಚಿವ ಈಶ್ವರ್ ಖಂಡ್ರೆಯೇ ಸ್ಪರ್ಧಿಸುವಂತೆ ಒತ್ತಾಯ ಇದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ. ಆದರೆ ಖಂಡ್ರೆ ಅವರು ಮನಸ್ಸು ಮಾಡ್ತಾ ಇಲ್ಲ. ಪುತ್ರನನ್ನ ಕಣಕ್ಕಿಳಿಸುವ ಆಲೋಚನೆಯಲ್ಲಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಕಳೆದ ಬಾರಿ ಸಚಿವರಾಗಿದ್ದಾಗ ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು. ಹೀಗಾಗಿ ಈ ಬಾರಿ ಪುತ್ರ ಸಾಗರ್ ಖಂಡ್ರೆಯನ್ನ ರಾಜಕೀಯಕ್ಕೆ ತರೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಚಿವನಾಗಿರುವಾಗಲೇ ಮಗನಿಗೆ ಒಂದು ರಾಜಕೀಯ ನೆಲೆ ಕಲ್ಪಿಸಬೇಕು ಅನ್ನೋದು ಈಶ್ವರ ಖಂಡ್ರೆ ಅವರ ಅಭಿಪ್ರಾಯ. ಹಾಗಾಗಿ ಪುತ್ರನನ್ನೇ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸೋಣ ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ಇನ್ನು ದಾವಣಗೆರೆ ಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸಚಿವ SS ಮಲ್ಲಿಕಾರ್ಜುನ್ ಸ್ಪರ್ಧೆಗೆ ಹೆಚ್ಚಿದೆ ಒತ್ತಡ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಫ್ಯಾಮಿಲಿ ವರ್ಸಸ್ ಶಾಮನೂರು ಫ್ಯಾಮಿಲಿ ಫೈಟ್ ನಡೀತಾ ಇದೆ ಸಾಕಷ್ಟು ವರ್ಷಗಳಿಂದ. ಹೀಗಾಗಿ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ಮಲ್ಲಿಕಾರ್ಜುನ್ ಅವರು ಬಯಸಿದ್ದಾರೆ. 3 ಬಾರಿ ಸಿದ್ದೇಶ್ವರ ಎದುರು ಸೋತಿರುವಂತಹ ಶಾಮನೂರು ಕುಟುಂಬ ಈ ಬಾರಿ ಆ ಸೇಡನ್ನ ತೀರಿಸಿಕೊಳ್ಳುವ ಕಾರಣಕ್ಕೆ ಪತ್ನಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ.
ಹೀಗಾಗಿ ಇನ್ನ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಸ್ಪರ್ಧೆಗೆ ಒಂದ್ ಕಡೆ ಒತ್ತಡ ಹೆಚ್ಚಾಗ್ತಾ ಇದೆ. ಈ ಬಾರಿ ಪತ್ನಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನ ಇಡಲಾಗಿದೆ. ಅಂದ್ರೆ ಹೈಕಮಾಂಡ್ ಒಪ್ಕೊಳ್ಳುತ್ತಾ ಕಾದ್ ನೋಡ್ಬೇಕು. ಇದರ ಜೊತೆಗೆ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಂದ್ರೆ ಅದು ಶಿವಮೊಗ್ಗದಲ್ಲೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಮೊದಲು ಗೀತಾ ಶಿವರಾಜ್ ಕುಮಾರ್ ಹೆಸರು ಬಹಳ ಸುದ್ದಿಯಲ್ಲಿತ್ತು, ಚಾಲ್ತಿಯಲ್ಲಿತ್ತು. ಆದರೆ ಗೀತಾಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ಮಾತ್ರ ಒಲವು ತೋರಿಸ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಬದಲಿಗೆ ನೀವೇ ಸ್ಪರ್ಧಿಸಿ ಅಂತ ಮಧು ಬಂಗಾರಪ್ಪನವರಿಗೆ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ. ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರು ಸ್ಪರ್ಧೆ ಮಾಡ್ತಾರಾ? ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸೋತರು ಸಚಿವ ಸ್ಥಾನದಿಂದ ತೆಗೆಯಬಾರದು ಅಂತ ಷರತ್ ಹಾಕಿದ್ದಾರಂತೆ. ಗೆದ್ದರೆ ಪತ್ನಿಗೆ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಬೇಕು ಅಂತಲೂ ಕೂಡ ಷರತ್ ಹಾಕಿದ್ದಾರಂತೆ. ಆ ಷರತ್ತಿಗೆ ಒಪ್ಪಿದ್ರೆ ಮಾತ್ರ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀನಿ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಯ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಈ ಕಡೆ ಕೋಲಾರದಿಂದ ಸ್ಪರ್ಧಿಸಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ ಸ್ಪರ್ಧೆಗೆ. ಮಗ ಅಥವಾ ಅಳಿಯನಿಗೆ ಟಿಕೆಟ್ ಕೋರಿದ್ದಾರೆ ಮುನಿಯಪ್ಪ. ಮುಂದಿನ ಅವಧಿಗೆ ಮುನಿಯಪ್ಪ ಚುನಾವಣೆಯಿಂದ ದೂರ ಉಳಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಗ ಅಥವಾ ಅಳಿಯನನ್ನ ಈಗಲೇ ರಾಜಕೀಯಕ್ಕೆ ಕರೆತರಬೇಕು ಅನ್ನುವಂತಹ ಪ್ಲಾನ್ ನಲ್ಲಿದ್ದಾರೆ ಮುನಿಯಪ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಕಾಂಗ್ರೆಸ್ ಬೀಟ್ನ ಪ್ರತಿನಿಧಿಯಾದಂತಹ ಮಾರುತೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗಾಗಲೇ ಲೋಕಸಭೆ ಚುನಾವಣೆಗೆ ದಿನಗಳ ಹತ್ರ ಆಗ್ತಾ ಇದೆ, ದಿನಾಂಕ ಅನೌನ್ಸ್ ಆಗೋದು ಕೂಡ ಬಾಕಿ ಇದೆ. ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಬಹಳಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಇರುವಂಥದ್ದು. ಸೊ ಹಾಗಾಗಿ ಸಚಿವರನ್ನೇ ಕಣಕ್ಕಿಳಿಸಬೇಕು ಅನ್ನೋದು ಹೈಕಮಾಂಡ್ ಒತ್ತಾಯ. ಆದರೆ ಸಚಿವರು ನಿಜಕ್ಕೂ ಮನಸ್ಸು ಮಾಡ್ತಾ ಇಲ್ಲ. ಏನ್ ಲೆಕ್ಕಾಚಾರಗಳಾಗ್ತಾ ಇದೆ? ವೀಣಾ, ಈಗ ಸಚಿವರು ಕಣಕ್ಕಿಳಿಸ್ಬೇಕು ಅನ್ನುವಂತ ಇಂಗಿತ ಹೈಕಮಾಂಡ್ ನಲ್ಲಿದೆ. ಕಾರಣ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದ್ರೂ ಕೂಡ ಪ್ರಬಲ ಪೈಪೋಟಿ ಕೊಟ್ಟು ಗೆಲ್ಲುವಂತಹ ಸಾಧ್ಯತೆ ಇರುವಂತಹ ಅಭ್ಯರ್ಥಿಗಳ ಕೊರತೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಎದುರಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿಯೇ ಸಚಿವರ ಸ್ಪರ್ಧೆ ಈಗ ಅನಿವಾರ್ಯ ಆಗಿದೆ ಕಾಂಗ್ರೆಸ್ಗೆ. ಆದ್ರೆ ಸಚಿವರುಗಳು ಈಗ ಹಾಲಿ ಸಚಿವರಿದ್ದೀವಿ, ಇಂಥ ಸಂದರ್ಭದಲ್ಲಿ ಸಚಿವಗಿರಿ ಹೋಗ್ಬಿಡತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡು ತಮ್ಮವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಜವಾಬ್ದಾರಿಯನ್ನ ಸಚಿವರೇ ಹೊರಬೇಕು ಅನ್ನುವಂತ ಸೂಚನೆಯನ್ನ ದೆಹಲಿಯಲ್ಲಿ ನಡೆದಂತ ಸಭೆಯಲ್ಲಿ ನೀಡಲಾಗಿತ್ತು. ಹೀಗಾಗಿ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ತೀವಿ, ಖರ್ಚು ವೆಚ್ಚಗಳಿಗೂ ಕೂಡ ನಾವೇ ಆರ್ಥಿಕವಾಗಿಯೂ ಕೂಡ ಸಹಾಯ ಮಾಡಬೇಕು ಅಭ್ಯರ್ಥಿಗಳಿಗೆ. ಇಂಥ ಸಂದರ್ಭದಲ್ಲಿ ಬೇರೆ ಅಭ್ಯರ್ಥಿಗಳಾಗೋದಕ್ಕಿಂತ ನಮ್ಮ ಕುಟುಂಬದವರೇ, ಮಕ್ಕಳೇ ಅಭ್ಯರ್ಥಿಗಳಾದ್ರೆ ಹೇಗೆ ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡು ಎಲ್ಲಾ ಸಚಿವರುಗಳು ತಮ್ಮ ಮಕ್ಕಳನ್ನ ಕಣಕ್ಕಿಳಿಸುವಂತದ್ದು, ಜೊತೆಗೆ ಸಂಬಂಧಿಕರನ್ನ, ಪತ್ನಿಯನ್ನ ಕಣಕ್ಕಿಳಿಸುವಂತಹ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಇದು ಎಷ್ಟರ ಮಟ್ಟಿಗೆ ಒಪ್ಪುತ್ತೆ ಅಂತ ನೋಡ್ಬೇಕು. ಹೈಕಮಾಂಡ್ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತ. ಆದ್ರೆ ಹೈಕಮಾಂಡ್ ಆ ತರದ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾದಂತಹ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ. ಈಗ ಚಾಮರಾಜನಗರಕ್ಕೆ ಬಂದ್ರೆ ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡ್ಬೇಕು ಅನ್ನುವಂತ ಒತ್ತಡ ಇತ್ತು. ಹಿಂದೆ ಕೂಡ ಅವ್ರು ರೆಡಿ ಇದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ರು, ಹೈಕಮಾಂಡ್ ಮುಂದೆ ಕೂಡ ಒಪ್ಕೊಂಡು ಬಂದಿದ್ರು. ಆದ್ರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಮಗನಿಗೆ ಟಿಕೆಟ್ ಕೊಡಿ ಅನ್ನುವಂತ ಡಿಮಾಂಡ್ ಅನ್ನು ಮಾಡ್ತಿದ್ದಾರೆ. ಆದ್ರೆ ಮಗನಿಗೆ ಟಿಕೆಟ್ ಕೊಟ್ರೆ ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲುವಂಥದ್ದು ಅಷ್ಟು ಸುಲಭ ಅಲ್ಲ, ನೀವೇ ಸ್ಪರ್ಧೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಒತ್ತಡ ಹಾಕ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಮಹದೇವಪ್ಪ ಅವರೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ತಮ್ಮ ಮಕ್ಕಳಿಗೆ ರಾಜಕೀಯ ಹಾದಿಯನ್ನ ಸೃಷ್ಟಿ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈ ರೀತಿಯಾಗಿ ಬಹುತೇಕ ಕ್ಷೇತ್ರಗಳಲ್ಲಿ ವೀಣಾ ಕಾಂಗ್ರೆಸ್ಗೆ ಸಚಿವರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಮತ್ತು ಸಚಿವರು ಸೂಚಿಸುವಂತಹ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗದ ರೀತಿ ಕಾಣಿಸ್ತಾ ಇದೆ. ಈಶ್ವರ್ ಖಂಡ್ರೆ ಅವರ ಕ್ಷೇತ್ರ ಇರ್ಬೋದು, ಬೀದರ್ ಇರ್ಬೋದು, ದಾವಣಗೆರೆ ಇರ್ಬೋದು, ಶಿವಮೊಗ್ಗ ಇರ್ಬೋದು. ಶಿವಮೊಗ್ಗದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಆರಂಭದಲ್ಲಿ ಅವರೇ ಲೋಕಸಭೆ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಚರ್ಚೆಗಳಿತ್ತು. ಆದ್ರೆ ಹೈಕಮಾಂಡ್ ಅದಕ್ಕೆ ಒಲವು ವ್ಯಕ್ತಪಡಿಸಿಲ್ಲ. ಯಾಕಂದ್ರೆ ರಾಘವೇಂದ್ರ ಅವ್ರಿಗೆ ಪ್ರಬಲ ಪೈಪೋಟಿ ಒಡ್ಡಬಹುದಾದಂತ ಅಭ್ಯರ್ಥಿಗಳ ಕೊರತೆ ಇದೆ, ಅದನ್ನ ಗೀತಾ ಶಿವರಾಜ್ ಕುಮಾರ್ ತುಂಬುತ್ತಾರೆ ಅನ್ನುವಂಥದ್ದು ಹೈಕಮಾಂಡ್ಗೆ ಒಪ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಮಧು ಬಂಗಾರಪ್ಪ ಅವರನ್ನೇ ಕಣಕ್ಕಿಳಿಸುವಂತ ತೀರ್ಮಾನವನ್ನ ತೆಗೆದುಕೊಳ್ತು. ಇಲ್ಲಾಂದ್ರೆ ಕುಮಾರ್ ಬಂಗಾರಪ್ಪ ಅವರನ್ನ ಕರೆತರುವಂತ ಪ್ರಯತ್ನ ಆಗಿತ್ತು ಕಾಂಗ್ರೆಸ್ಗೆ. ಆದ್ರೆ ಮಧು ಬಂಗಾರಪ್ಪ ಅದಕ್ಕೆ ಸುತಾರಾಮ್ ಒಪ್ಪಿರ್ಲಿಲ್ಲ. ಹೀಗಾಗಿ ನೀವೇ ಅಭ್ಯರ್ಥಿಯಾಗಿ ಎನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಒಂದಷ್ಟು ಕಂಡೀಷನ್ ಅನ್ನು ಕೂಡ ಮಧು ಬಂಗಾರಪ್ಪ ಅವರು ಹಾಕಿದ್ದಾರೆ. ಒಂದು ವೇಳೆ ನಾನು ಸೋತ್ರೆ, ಅಂದ್ರೆ ಲೋಕಸಭಾ ಚುನಾವಣೆ ಸೋತ್ರು ಕೂಡ ಸಚಿವ ಸ್ಥಾನದಿಂದ ತೆಗಿಬಾರದು. ಒಂದು ವೇಳೆ ಗೆದ್ದು ನಾನು MP ಆದ್ರೆ
ಸೊರಬ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ನನ್ನ ಪತ್ನಿಗೆ ಕೊಡಬೇಕು ಅನ್ನುವಂತ ಕಂಡೀಷನ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಶಿವಮೊಗ್ಗಕ್ಕೆ ಒಂದು ಪ್ರಬಲ ಪೈಪೋಟಿ ಕೊಡುವಂತ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರನ್ನೇ ಕಣಕ್ಕಿಳಿಸುವಂತಹ ತೀರ್ಮಾನವನ್ನ ಹೈಕಮಾಂಡ್ ಮಾಡಿದೆ. ಹಾಗಾಗಿ ಅಲ್ಲಿ ಒಂದು ಪ್ರಬಲ ಫೈಟ್ ನಡೆಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಇದೇ ರೀತಿಯಾದಂತಹ ಹಲವು ಕ್ಷೇತ್ರಗಳನ್ನ ಉದಾಹರಣೆ ಹೇಳ್ಬೋದು. ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರು ಒಂದು ಕಡೆ, ನಾಯಕರುಗಳು ಒಂದು ಕಡೆ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸುವಂತಹ ತಯಾರಿಯನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಇದಕ್ಕೆ ಎಷ್ಟು ಆಸ್ಪದ ಮಾಡಿಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ವೀಣಾ. ಮಾರುತೇಶ್, ಈಗ ಸಚಿವರು ಸಾಕಷ್ಟು ಜನ ಅಂದ್ಕೊಂಡಿರೋದು ಒಂದ್ ವೇಳೆ ನಾವು ಸ್ಪರ್ಧೆ ಮಾಡಿ ಸೋತ್ರೆ ಏನು ಅನ್ನುವಂತಹ ಕಾರಣಕ್ಕೆ ಸಾಕಷ್ಟು ಜನ ಸಚಿವರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈಗ ಆ ಸಚಿವರೇ ಸೂಚಿಸುವಂತಹ ಅವರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಗೆಲ್ಲೋದು ಹೇಗಾದ್ರೆ ಹೈಕಮಾಂಡ್ ಇವರ ಸೂಚನೆ ಮೇಲೆ ಹಾಗಾದ್ರೆ ಕಾನ್ಫಿಡೆಂಟ್ ಇಡೋದು ಅಂತ? ನಿಶ್ಚಿತವಾಗಿ ಈಗ ದೆಹಲಿಯಲ್ಲಿ ಆದಂತ ಸಭೆಯಲ್ಲಿ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ರು ಮತ್ತು ಸಚಿವರೇ ಎಲ್ಲಾ ಜವಾಬ್ದಾರಿಗಳನ್ನ ತೆಗೆದುಕೊಳ್ಬೇಕು, ಸಚಿವರೇ ಚುನಾವಣೆಯನ್ನ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಇದರ ಅರ್ಥ ಯಾರು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರೋದಿಲ್ಲ, ಒಂದೋ ತಾವೇ ಅಭ್ಯರ್ಥಿಯಾಗಿ ಅಥವಾ ನೀವು ಫ್ಯಾಮಿಲಿಯವರು ಕೇಳದಂತ ಸಂದರ್ಭದಲ್ಲಿ ಆ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಬೇಕು, ಅದರ ಹೊಣೆಗಾರಿಕೆಯನ್ನು ನೀವೇ ತೆಗೆದುಕೊಳ್ಬೇಕು ಮತ್ತು ಪ್ರತಿಫಲವನ್ನು ಕೂಡ ಎದುರು ನೋಡ್ಬೇಕಾಗತ್ತೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದರ ಅರ್ಥ ಒಂದು, ನೀವು ಚುನಾವಣೆಗೆ ನಿಲ್ಲಿ, ಇಲ್ಲ ಇದ್ರೆ ನೀವು ಸೂಚಿಸುವಂತ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬನ್ನಿ. ಗೆಲ್ಲಿಸ್ಕೊಂಡು ಬರದೇ ಇದ್ರೆ ಅದಕ್ಕೆ ಪ್ರತಿಯಾದಂತಹ ಕ್ರಮಗಳು ಕೂಡ ನಿಶ್ಚಿತವಾಗುತ್ತೆ, ಅಂದ್ರೆ ತಲೆದಂಡ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಸೂಚನೆಯನ್ನ ಕೊಡ್ಲಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ 135 ಸ್ಥಾನ ಗೆದ್ದಿರೋದ್ರಿಂದ ಸಚಿವ ಸ್ಥಾನ ಸಿಗದೇ ಇರುವಂತವರ ಸಂಖ್ಯೆ ಬಹಳ ದುಪ್ಪಟ್ಟಾಗಿದೆ. ಹೀಗಾಗಿ ಕ್ಯಾಬಿನೆಟ್ ರೀಶಫಲ್ ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಆ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ಹೈಕಮಾಂಡ್ ಬಳಸ್ಕೊಳ್ತಾ ಇದೆ. ಸಚಿವರು ಬಹಳ ಗಂಭೀರವಾಗಿ ಚುನಾವಣೆಯನ್ನ ಮಾಡಬೇಕು ಅನ್ನೋದ್ರ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ ಸಚಿವರು ತಮ್ಮವರನ್ನ ಅಭ್ಯರ್ಥಿ ಮಾಡಿದ್ರು ಕೂಡ ನೆಗ್ಲೆಕ್ಟ್ ಆಗಿ ಎಲೆಕ್ಷನ್ ಮಾಡಕ್ಕಾಗಲ್ಲ, ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಹಾಗಾಗಿ ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನ ಮಾಡಬೇಕು ಮತ್ತು ಸಚಿವರ ಹೆಗಲಿಗೆ ಜವಾಬ್ದಾರಿಯನ್ನ ಹೈಕಮಾಂಡ್ ಹಂಚಬೇಕಾಗಿತ್ತು. ಚುನಾವಣೆ ಅಂದಾಗ ರಾಜ್ಯ ನಾಯಕರು ನೋಡ್ಕೊಳ್ಳಿ, ಸಿಎಂ ನೋಡ್ಕೊಳ್ಳಿ, ಕೆಪಿಸಿಸಿ ಅಧ್ಯಕ್ಷರು ನೋಡ್ಕೊಳ್ಳಿ ಅನ್ನುವಂತಹ ಆಲಸ್ಯಗಳು ಜಾಸ್ತಿ ಇತ್ತು. ವಿಧಾನಸಭಾ ಚುನಾವಣೆ ಆದ್ರೆ ನಮ್ಮ ಕ್ಷೇತ್ರದ ಚುನಾವಣೆ ಅಂತೇಳಿ ಎಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಆದ್ರೆ ಲೋಕಸಭಾ ಚುನಾವಣೆ ಬಂದಾಗ ಆ ಉತ್ಸಾಹ ಕಾಣೋದಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಸಚಿವರ ಮೇಲೆ ಜವಾಬ್ದಾರಿಯನ್ನ ವಹಿಸಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಬಹಳ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದ್ರ ಜೊತೆಗೆ ತಲೆದಂಡ ಆಗುತ್ತೆ ಅನ್ನುವಂತ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ನಿಶ್ಚಿತವಾಗಿಯೂ ಸಚಿವರು ಬಹಳ ಗಂಭೀರವಾಗಿ ಚುನಾವಣೆಯನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ತಲೆದಂಡವನ್ನು ಕೂಡ ಎದುರಿಸಬೇಕಾದಂತ ಅನಿವಾರ್ಯತೆ ಇದೆ. ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.